ಈಗ ನೋಡಿ ಪವಿತ್ರ ಗೌಡ ಅವ್ರೇನು ಸುಮ್ನೆ ಅಲ್ಲಿ ನೀವಂದ್ರಲ್ಲ ನಾನು ಎಷ್ಟು ಸಲ ಜೈಲಿಗೆ ಕರೆದ್ರು ನಂಗೆ ಹೋಗೋದಿಕ್ ಖುಷಿ ಅಂತ ಆ ತರ ಹೋಗಿಲ್ಲ ಪವಿತ್ರ ಗೌಡ. ಈಗ ಕೊಲೆ ಆಗಿದ್ ನಿಜ, ಅದ್ರ ಮೇಲೆ ಆರೋಪಿಗಳಾಗಿ ಹೋಗಿದ್ದಾರೆ, ಹೌದು. ಸೊ ಈಗ ಅಂತ ಈ ಆರೋಪ ಅಂದ್ಮೇಲೆ ಅಫ್ಕೋರ್ಸ್ ಈಗ ಜೈಲಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರಿಗೂ ನೋವು ಇರುತ್ತೆ, ಇರಲ್ಲ ಅಂತಲ್ಲ. ಒಂದು ಹೆಣ್ಮಗು ಅಂತ ಅಂದ್ರೆ ಈಗ ಜೈಲಿಗೆ ಹೋಗಿದೀವಿ ಅಂತ ಅಂದ್ರೆ ಹೊರಗಡೆ ಇದ್ದು ರಾಜಾರೋಷವಾಗಿ ನಾವು ಇರೋದ್ ಬೇರೆ, ಅದು ಒಳಗಡೆ ಹೋಗಿ ಜೈಲಲ್ಲಿ ಉತ್ಕೊಂಡು ಆ ನೋವು ಅನುಭವಿಸೋದ್ ಬೇರೆ. ಅಂತ ಟೈಮಲ್ಲಿ ನೀವು ಅವರು ಲಿಫ್ಟಿಗೆ ಹಚ್ಕೊಂತಾರೆ, ಡ್ರೈ ಫ್ರೂಟ್ಸ್ ತಿಂತಾರೆ, ಆರಾಮಾಗಿದ್ದಾರೆ, ಸ್ಟ್ರೈಟಿಂಗ್ ಮಾಡ್ಕೊಂತಾರೆ, ಈ ಎಲ್ಲ ಹೇಳಿಕೆಗಳನ್ನ ಹೇಳ್ತಾ ಇರೋದು ಎಲ್ಲ ಒಂದು ಕಡೆಗೆ ಪರ್ಸನಲ್ ಅಂದ್ರೆ ವೈಯಕ್ತಿಕವಾಗಿ ನಿಮಗೆ ಮತ್ತೆ ಪವಿತ್ರ ಗೌಡ ಅವ್ರಿಗೆ ಏನಾದ್ರು ಜಿದ್ದಿತ್ತಾ, ಜಿದ್ದು ನೀವು ಒಳಗಡೆ ಹೋಗಿ ನೋಡ್ಕೊಂಬಂದು ಈಗ ತೋರಿಸ್ಕೊಂತಿದ್ದೀರಾ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ. ಪವಿತ್ರ ಗೌಡಗೂ ನನ್ಗೆ ಏನ್ ಜಿದ್ದಿದೆ ನೀವ್ ಹೇಳ್ಬೇಕು. ನನ್ಗೇನು ಜಿದ್ದಿಲ್ಲ, ಇದ್ರೆ ನನ್ಗೇನು ಜಿದ್ದಿಲ್ಲ. ಅವ್ಳಿಗೆ ನನ್ಗೂ ಏನ್ ಜಿದ್ದಿದೆ? ಏನ್ ಅವ್ರೇನು ಯಾವ ವಿಚಾರದಲ್ಲೂ ಎಂಟ್ರಿನೇ ಇಲ್ಲ, ಏನಕ್ಕೆ ಜಿದ್ದಿದೆ? ಅಂಡ್ ರೇಣುಕಾಸ್ವಾಮಿ ಪ್ರಕರಣ ಅಂತ ಬಂದಾಗ ನೀವು ಕೊಲೆ ಆರೋಪಿ, ಅದು ಎಸ್ ಅವ್ರು ಆರೋಪಿಯಾಗಿ ಹೋಗಿದ್ದಾರೆ, ಅದು ಸಾಬೀತಾಗೋದು ಬಿಡೋದು ಕಾನೂನು ಹೋರಾಟ ಅಲ್ವಾ. ಬಟ್ ನನ್ನ ಆರೋಪ ಏನು, ನನ್ನ ಮಾತುಗಳೇನು? ಆಬ್ವಿಯಸ್ಲಿ ಅವ್ರಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡೇ ಇದ್ರು, ಆಬ್ವಿಯಸ್ಲಿ ಅಲ್ಲಿ ಲಿಪ್ಸ್ಟಿಕ್ ಹಾಕಿದ್ರು, ಮೇಕಪ್ ಮಾಡ್ತಾ ಇದ್ರು, ಅವ್ರ ಕೈಯಲ್ಲಿ ಒಂದು ಡೈರಿ ಇಟ್ಕೊಂಡು ಓಡಾಡ್ತಾ ಇದ್ರು, ವಾಟರ್ ಬಾಟ್ಲ್ ಇಟ್ಕೊಂಡು ಓಡಾಡ್ತಾ ಇದ್ರು, ಅವ್ರ ಬಟ್ಟೆ ಹೊಕ್ಕೊಡೋದಕ್ಕೆ ಒಬ್ರಿದ್ರು, ಅವ್ರ ಬಿಸಿ ನೀರು ತಂದ್ಕೊಡಕ್ ಒಬ್ರು. ಆಮೇಲೆ ಇನ್ನೊಂದು ಅಲ್ಲಿಗೆ ಬರ್ತೀನಿ. 3 ಜನ ಆಳ್ಗಳನ್ನ ಇಟ್ಕೊಂಡಿದ್ದಾರೆ, ಬಿಸಿನೀರು ಒಬ್ರು ಕೊಡ್ತಾರೆ, ಊಟ ಅದು ಜೈಲ್ ಅಧಿಕಾರಿಗಳು ಬಂದಿರೋ ಊಟ ಮಾಡ್ತಾರೆ, 3 ಜನ ಆಳಿದ್ದಾರೆ, ಎಲ್ಲ ನೋಡಿದ್ರಲ್ಲ ನೀವು? ಕಣ್ಣಾರೆ ನೋಡಿದ್ರು? ಕಣ್ಣಾರೆ ನೋಡಿರೋಂಥದ್ದು. ಓಕೆ, ಅವ್ರಿಗೆ ಸಂಬಳನೂ ಕೊಟ್ಟಿರೋದು ನೋಡಿ, ಕಣ್ಣಾರೆ ಅದನ್ನ ಡಿಸ್ಕಷನ್ ಮಾಡಿದ್ದಾರೆ ಲೈಬ್ರರಿದಲ್ಲಿ. ಇಷ್ಟು ಕೊಡ್ತಾ ಅದನ್ನ ಸೇವ್ ಮಾಡ್ತಾ ಇಲ್ಲ, ಹಾಳು ಮಾಡ್ಕೊಳ್ತಾ ಇದ್ದಾಳೆ ಅಂತ. ಎಷ್ಟು ಕೊಡ್ತಿದಾರಂತೆ ಅದ್ ನನ್ಗೆ ಗೊತ್ತಿಲ್ಲ ಆಯ್ತಾ. 25,000 ಕೊಟ್ಟಿದ್ದೆ ನಾನು ಒಬ್ರಿಗೆ, ಅಂದ್ರೆ ಇಯರ್ಲಿ ಅನ್ಸುತ್ತೆ ಅದು. 2,000 ಮಂತ್ಲಿ ಏನೋ ಕೊಟ್ಕೊಂಡ್ ಬಂದಿರೋದು. ಅದು ನೀರ್ ಕೊಡೋ ಹುಡುಗಿ, ನೀರ್ ಬಿಸಿ ನೀರ್ ಕೆಳಗೆಯಿಂದ ಮೇಲಕ್ಕೆ ತಗೊಂಡ್ ಹೋಗ್ಬೇಕು. ಸೊ ಆ ಹುಡುಗಿಗೆ ಒಬ್ಬಳಿಗೆ, ಬಿಕಾಸ್ ಆ ಹುಡುಗಿನೇ ಬಂದಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಇನ್ನೊಬ್ಳು ಕನ್ವಿಕ್ಟೆಡ್ ಗರ್ಲ್ ಇದ್ಲು ಬಟ್ಟೆ ವಾಶ್ ಮಾಡ್ಕೊಡಕ್ಕೆ, ಆಮೇಲೆ ಇನ್ನೊಬ್ಳು ಅವ್ರ ಜೊತೆನೆ ಒಂದು ಅಂಡರ್ಟೈಲ್ ಹುಡುಗಿ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ಏನೋ ಅವ್ರಿಗೆ ಶ್ಯೂರಿಟಿ ಪ್ರಾಬ್ಲಮ್, ದುಡ್ಡಿಲ್ಲ ಅಂದ್ರೆ ನೀನ್ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿ. ಇದು ಕಣ್ಣಾರೆ ನೋಡಿರೋದು, ಬಂದ್ ಹೇಳ್ಕೊಂಡಿರೋದು ಸಹ. ನನ್ ಜೊತೆನೆ ಆ ಹುಡುಗಿರ ಮೇಲೆ ನಾನು ಏನ್ ಆರೋಪ ಮಾಡಿದೀನಿ ಅವರೇ ಬಂದ್ ನನ್ ಪಕ್ಕ ಕುತ್ಕೊಂಡು ಮಾತಾಡಿರೋ ಅಂತದ್ದು, ಅವರೇ ಬಂದ್ ಹೇಳ್ಕೊಂಡಿದ್ದು. ಎಸ್, ಈಗ ಡೈರಿ ಬರೀತಾರೆ ಅಂತಂದ್ರಲ್ಲ, ಆ ಡೈರಿ ಏನಾದ್ರು ದರ್ಶನ್ ಅವ್ರು ಬರ್ದು ಕಳಿಸ್ತಾ ಇದ್ರೆ ಅಥವಾ ಇವ್ರು ಬರ್ದು ಅಲ್ಲಿ ಕಳಿಸ್ತಾ ಇದ್ರೆ? ಯಾವ ತರ ಡೈರಿ ಅಂದ್ರೆ ಅವರು ಸ್ಕೂಲಲ್ಲಿ ಸ್ಟೂಡೆಂಟ್, ಅವರು ಕನ್ನಡ ಕಲಿತಾ ಇದ್ರು, ಒಂದಷ್ಟು ಒತ್ತಕ್ಷರಗಳೆಲ್ಲಾನು ಸ್ಟೂಡೆಂಟ್ ಆಗಿದ್ರು. ಸೊ ಆ ಡೈರಿನ ಇಟ್ಕೊಂಡು ಅವ್ರು ಓಡಾಡ್ತಾ ಇದ್ರು. ಈಗಲೂ ಕಲಿತಾ ಇದ್ದಾರೆ, ಈಗಲೂ ಸ್ಟೂಡೆಂಟ್ ನೋಡಿದೀರಾ? ಡೈರಿ ಈಗಲೂ ಇದಾರೆ, ಹೌದು. ನೀವು ಡೈರಿ ನೋಡಿದ್ದೀರಾ? ಓಕೆ, ಕಲಿತಾ ಇದಾರೆ ಈಗಲೂ ಅವ್ರ ಸ್ಟೂಡೆಂಟ್. ಅಲ್ಲಿ ಹೋಗಿ ಲೈಬ್ರರಿಯಲ್ಲಿ ಸ್ಟೂಡೆಂಟ್ಸ್ ಯಾರು ಏನೋ ರೌಂಡ್ಸ್ ಬರ್ತಾ ಇದಾರೆ ಅನ್ನೋಷ್ಟರಲ್ಲಿ ಬಂಡೆ ಸ್ಟೂಡೆಂಟ್ಸ್ ಪವಿತ್ರ ಬಾ ಸ್ಟೂಡೆಂಟ್ ಬೇಗ ಬಾ ಅಂತಾರೆ. ಶಿ ಇಸ್ ಅ ಸ್ಟೂಡೆಂಟ್. ನೀವು ಆ ಕ್ಲಾಸ್ಗೆ ಹೋಗಿದ್ರಾ? ಸಿ ಅವರು ಲಾಂಗ್ ಟರ್ಮ್ ಇರೋಂಥದ್ದು ಅವರು ಅಲ್ವಾ. ಅವ್ರು ಲಾಂಗ್ ಟರ್ಮ್ ನೋಡ್ತಾರೆ. ಅಲ್ಲಿ ಹೆಂಗಂದ್ರೆ ಯಾರು ತುಂಬಾ ಲೇಟ್ ಆಗಿ ರಿಲೀಸ್ ಆಗ್ತಾರೆ, ಕೇಸಸ್ ಮೇಲೆ ಡಿಪೆಂಡ್ ಆಗಿ ಅಂತವ್ರನ್ನ ಅವ್ರಲ್ಲಿ ಸ್ಟೂಡೆಂಟ್ ಮಾಡ್ಕೊಳ್ತಾರೆ ಸ್ಕೂಲ್ಗೆ. ಸೊ ಶಿ ಇಸ್ ಅ ಸ್ಟೂಡೆಂಟ್ ದೇರ್. ಅವ್ರು ಲರ್ನಿಂಗ್ ಮಾಡಿದ್ರೆ ಏನೋ ಕಲಿತಾ ಇದಾರೆ. ಅವರು ಬರೆಯುವಂಥದ್ದು ನೋಡ್ತಿರಲ್ವಾ, ಪೇಪರ್ ನೋಡ್ಕೊಂಡ್ ಬರೀತಾ ಇರ್ತಾರೆ, ಪ್ರತಿಯೊಂದನ್ನು ನೋಡಿರ್ತೀರಿ. ಎಸ್, ಓಕೆ. ಈಗ ಇನ್ನೊಂದು, ದರ್ಶನ್ ಮತ್ತೆ ಪವಿತ್ರ ಗೌಡ ಜೈಲೊಳಗೆ ಅವಾಗ ಭೇಟಿ ಆಗ್ತಾರೆ ಅನ್ನುವಂತ ಮಾತನ್ನು ಕೂಡ ಕೇಳಿದುಂಟು. ಸೊ ಹಂಗಾಗಿ ಈ ತರದ ವಿಚಾರ, ಜೈಲೊಳಗೆ ಅವರು ಮುಖಾಮುಖಿ ಮತ್ತೆ ಭೇಟಿ ಆಗೋದು, ಆಲ್ರೆಡಿ ಜೈಲಲ್ಲಿ ದರ್ಶನ್ ಪಾಪ 2 ವರ್ಷದಿಂದ ಒಳಗಿದ್ದು ಹೊರಗೆ ಬರೋದಕ್ಕೆ ಹಪಿಸ್ತಾ ಇದ್ದಾರೆ. ಅಂತದ್ರಲ್ಲಿ ಒಳಗೆ ಇದು ಭೇಟಿ ಆಗೋದು, ಇದು ಅವರಿಗೆ ಮತ್ತಷ್ಟು ಹೊಡ್ತಾ ಅಲ್ವಾ ದರ್ಶನ್ ಅವರಿಗೆ? ಭೇಟಿ ಆಗ್ತಾ ಇಲ್ವಲ್ಲ, ಎಲ್ಲಿ ಭೇಟಿ ಆಗಿದ್ದಾರೆ ಹೊಳಗಡೆ ಅವರು? ನಾನಿದ್ದಾಗ, ನಾನು ಆ 3 months ಇದ್ದಾಗ ಅವ್ರು ಎಲ್ಲೂ ಹೊರಗಡೆ ಹೋಗಿ ಭೇಟಿ ಆಗಿರೋದು ನೋಡಿಲ್ಲ. ಏನಂದ್ರೆ ಒಂದು VC ಕೋರ್ಟಲ್ಲಿ ನೋಡ್ತಾರೆ ಹೊರತು ಅದು ಬಿಟ್ರೆ ನೆಂತೋದು ಇಲ್ಲ. ಬಟ್ ನನಗೆ ಒಂದು ಕೆಲವೊಂದು ಕರೆಗಳು ಬಂದಾಗ ಅವ್ರು ಭೇಟಿ ಹಾಕ್ತಾರೆ ಅಂತ. ಬಟ್ ಹೇಗ್ ಸಾಧ್ಯ ಅದು ಭೇಟಿ ಆಗಕ್ಕೆ? ಸಾಧ್ಯ ಇಲ್ಲ ಅಲ್ಲಿ ಭೇಟಿ ಆಗಕ್ಕೆ. ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸಂಜೆ ಆದ್ಮೇಲೆ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ದಟ್ ಇಸ್ ದಟ್ ಟ್ರೂತ್ ಆರ್ ನಾಟ್, ನಾನು ನೋಡಿಲ್ಲ. ಓಕೆ, ಮೊನ್ನೆ ಯೋಗ ಡೇಯಲ್ಲಿ ಒಂದಷ್ಟು ಫೋಟೋಸ್ಗಳು ವೈರಲ್ ಆಯ್ತು. ಅದರಲ್ಲಿ ದರ್ಶನ್ ಅವರು ಯೋಗ ಮಾಡ್ತಿರುವಂತ ಫೋಟೋಸ್ ಸಿಕ್ಕು, ಆದ್ರೆ ಪವಿತ್ರ ಗೌಡ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಪಿಂಕ್ ಡ್ರೆಸ್ ಹಾಕೊಂಡು ಲಾಸ್ಟ್ ಅಲ್ಲಿ ಇದ್ದಾರೆ ನೋಡಿ. ಅಲ್ಲಿ ಯೋಗ ಫೋಟೋದಲ್ಲಿ ಇರುವಂತ ಹೆಣ್ಣು ಮಕ್ಳ ಅಲ್ಲೇ ಇದ್ದಾರೆ. ಯಾರು ಇವ್ರಿಗೆ ಬಟ್ಟೆ ವಾಶ್ ಮಾಡ್ಕೊಡೋದು, ನೀರ್ ತಂದ್ಕೊಡೋದೆಲ್ಲ ಹೆಣ್ಮಕ್ಳು ಅಲ್ಲೇ ಇದ್ದಾರೆ. ಅವ್ರ ಪರ್ಸನಲ್ ಸೆಕ್ರೆಟರಿ ಅಂತ ಯಾರು ಇಟ್ಕೊಂಡಿದ್ದಾರೆ ಅವ್ರ ಫೋಟೋಸು ಇದ್ದಾರೆ. ಪವಿತ್ರ ಲಾಸ್ಟ್ ಅಲ್ಲಿ ಪಿಂಕ್ ಜರ್ಕಿನ್ ಹಾಕೊಂಡು ನಿಂತಿದ್ದಾಳಲ್ಲ, ಇದ್ದಾಳೆ. ಅದು ಮೆನ್ಸ್ ಬ್ಯಾರಕ್ ಕಡೆ ಕರ್ಕೊಂಡು ಹೋಗಿರೋದು, ಅದು ವುಮೆನ್ಸ್ ಬ್ಯಾರಕ್ ಅಲ್ಲ, ಅದು ಆ ಕಡೆನೆ ಕರ್ಕೊಂಡು ಹೋಗಿರೋದು ಅದು ಫೋಟೋ. ಓಕೆ.